ಸೊ ಆ ಟೈಮಲ್ಲಿ ಅಕಸ್ಮಾತ್ ಗ್ರೇಸ್ ಮಾರ್ಕ್ಸ್ ಅನೌನ್ಸ್ ಮಾಡಿದ್ರೆ ಮಿಸ್ ಆಗಬಾರ್ದು. ಅದಕ್ಕೋಸ್ಕರ ಯಾವುದೇ ಕ್ವಶನ್ಗೂ ಕೂಡ ನೆಕ್ಸ್ಟ್ ಎಕ್ಸಾಮಲ್ಲೂ ಮಾರ್ಕ್ ಮಾಡದೆ ಹಾಗೆ ಬರಬೇಡಿ. ಎಲ್ಲ ಅಂದರೆ ಕ್ವಶನ್ಗೂ ಕೂಡ ಮಾರ್ಕ್ ಮಾಡಿ ಬನ್ನಿ ಎಕ್ಸಾಮಲ್ಲಿ. ಹಾಯ್, ಇವತ್ತು KCETಯ ಮ್ಯಾಥಮೆಟಿಕ್ಸ್ ಹಾಗೆ ಬಯಾಲಜಿ ಎಕ್ಸಾಮ್ ನಡೀತು. ನಂತರ ಎಕ್ಸಾಮ್ ಆದ್ಮೇಲೆ ನಾನು ಇವತ್ತು ಧಾರವಾಡಕ್ಕೆ ಹೋಗಿದ್ದೆ. ಎಕ್ಸಾಮ್ ಆದ ಒಂದು 10 ಮಿನಿಟ್ಸಲ್ಲೇ ಹಲವಾರು ವಿದ್ಯಾರ್ಥಿಗಳು ಸಿಕ್ಕಿದ್ರು. ಅದರಲ್ಲಿ ಒಬ್ಬ ಸ್ಟೂಡೆಂಟ್ ಟೆನ್ಷನ್ಲಿದ್ದ. ನಂತರ ಅದೇ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಚೆನ್ನಾಗಿ ಆಗಿಲ್ಲ ಅಂತ ಹೇಳ್ದ. ಅವ್ರಿಗೆ ನಾನು ಹೇಳಿದ್ದೆ ಅಂದರೆ ನೆಕ್ಸ್ಟ್ ಎಕ್ಸಾಮ್ ಚೆನ್ನಾಗಿ ಮಾಡಿ ಅಂತ ಹೇಳಿ ಬಂದೆ. ಅದರ ನಂತರ ನೋಡಿದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನದಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ ತುಂಬ ಡಿಫಿಕಲ್ಟ್ ಇತ್ತು ಅಂತ ಹೇಳ್ತಾ ಇದ್ರು. ಅದರ ನಂತರ ಮತ್ತೊಂದು ವಿಷಯ ಕೂಡ ಚರ್ಚೆಯಲ್ಲಿ ಬಂದಿದೆ. ಏನು ಅಂತ ಹೇಳಿದ್ರೆ, ಈಗ ರೆಡ್ಯೂಸ್ಡ್ ಸಿಲೆಬಸ್ ಪ್ರಕಾರ ಕ್ವಶನ್ ಪೇಪರ್ ಇರಲಿಲ್ಲ, ಓಲ್ಡ್ ಸಿಲೆಬಸ್ ಇರಿತ್ತು. ಅದರ ಪ್ರಕಾರ ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡಿದ್ದಾರೆ. ಅಂದರೆ ಈಗ NCERT ಸಿಲೆಬಸ್ ರೆಡ್ಯೂಸ್ ಆಗಿತ್ತು ಈ ವರ್ಷ. ಸೊ ಅದರಲ್ಲಿ ಡಿಲೀಟ್ ಆಗಿರುವಂತಹ ಚಾಪ್ಟರ್ಸ್, ಅದೇ ರೀತಿ ಕಾನ್ಸೆಪ್ಟ್ಗಳಿಂದ ಕೂಡ ಕ್ವಶನ್ ಅನ್ನ KCET ಎಕ್ಸಾಮಲ್ಲಿ ಕೇಳಿದ್ದಾರೆ. ಈಗ ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಆಯಿತು ಅಥವಾ ನೀವು ಎಲ್ಲೇ ಸ್ಟಡಿ ಮಾಡಿದ್ರು ಕೂಡ ರೆಡ್ಯೂಸ್ಡ್ NCERT ಸಿಲೆಬಸ್ ಏನಿದೆ ಈ ವರ್ಷ ಸಿಲೆಬಸ್, ಅದರ ಪ್ರಕಾರನೇ ಎಲ್ಲ ವಿದ್ಯಾರ್ಥಿಗಳು ಕೂಡ ಕ್ಲಾಸನ್ನು ತೆಗೆದುಕೊಂಡಿರ್ತಾರೆ. ಸರಿನಾ? ಅದನ್ನೇ ಟೀಚ್ ಮಾಡಿರ್ತಾರೆ. ಸೊ ನಮ್ಮ ಶಿಕ್ಷಣ ಇಲಾಖೆಯವರು ಒಫಿಷಿಯಲಿ ಈಗ ರೆಡ್ಯೂಸ್ಡ್ ಸಿಲೆಬಸ್ ಪ್ರಕಾರನೇ ಕ್ವಶನ್ ಪೇಪರ್ ಬರುತ್ತೆ ಅಂತ ಅಫಿಷಿಯಲ್ ನೋಟಿಫಿಕೇಶನ್ ಏನು ರಿಲೀಸ್ ಮಾಡಿರಲ್ಲ. ಆ್ಯಕ್ಚುಲಿ ರಿಲೀಸ್ ಮಾಡಬೇಕಿತ್ತು. ಅಂದರೆ ರೆಡ್ಯೂಸ್ಡ್ ಸಿಲೆಬಸ್ ಪ್ರಕಾರ ಕ್ವಶನ್ ಪೇಪರ್ ಬರುತ್ತಾ ಅಥವಾ ಓಲ್ಡ್ ಸಿಲೆಬಸ್ ಪ್ರಕಾರ ಕ್ವಶನ್ ಪೇಪರ್ ಬರುತ್ತಾ, ಅದ್ರ ಬಗ್ಗೆ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸ್ ಮಾಡಬೇಕಿತ್ತು. ಬಟ್ ಅದನ್ನು ರಿಲೀಸ್ ಮಾಡಲಿಲ್ಲ. ಎಕ್ಸಾಮ್ ಆದರೂ ಕೂಡ ಈಗ 2 ಎಕ್ಸಾಮ್ ಮುಗೀತು, ನಾಳೆ ಮತ್ತೆರಡು ಎಕ್ಸಾಮ್ ಮುಗಿಯುತ್ತೆ. ಎಕ್ಸಾಮ್ ಹೋದ್ರೂ ಕೂಡ ಆ ನೋಟಿಫಿಕೇಶನ್ ರಿಲೀಸ್ ಮಾಡಿಲ್ಲ. ಆದರೆ ಒಮ್ಮೆ ಇದನ್ನು ಓದಿ. ಈಗ ಮಾಹಿತಿ ಪುಸ್ತಕ ಅಥವಾ ಬ್ರೋಷರ್ ಅಂತ ಇದು ರಿಲೀಸ್ ಮಾಡಿದ್ರು ನಮ್ಮ KEದವರು. ಅದರ 22ನೇ ಪೇಜಲ್ಲಿ ಮೊದಲ 2 ಲೈನ್ಸ್ ಅನ್ನ ಓದಿ. ಅದನ್ನ ಓದಿದ್ರೆ ಡೈರೆಕ್ಟ್ ಆಗಿ ರೆಡ್ಯೂಸ್ಡ್ ಸಿಲೆಬಸ್ ಅಂತ ಅವ್ರು ಕೊಟ್ಟಿಲ್ಲ. ಬಟ್ ಅವರು ಕೊಟ್ಟಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಈಗ ವಿದ್ಯಾರ್ಥಿಗಳು ಫಸ್ಟ್ PUC ಮತ್ತು ಸೆಕೆಂಡ್ PUCಲಿ ಯಾವ ಸಿಲೆಬಸ್ ಅನ್ನ ಸ್ಟಡಿ ಮಾಡಿದಾರೋ ಅದರ ಪ್ರಕಾರ ಕ್ವಶನ್ ಪೇಪರ್ ಬರುತ್ತೆ, ಅಥವಾ ಆ ಸಿಲೆಬಸ್ ಅನ್ನ KCET ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋದಕ್ಕೆ ಕನ್ಸಿಡರ್ ಮಾಡಲಾಗತ್ತೆ ಅಂತ ಹೇಳ್ತಾರೆ. ನಂತರ ಈ ವರ್ಷ ಅಂದ್ರೆ ಈ ಅಕಾಡೆಮಿಕ್ ಇಯರ್ 2023-24 ಇದರಲ್ಲಿ ವಿದ್ಯಾರ್ಥಿಗಳು ಅಂದ್ರೆ ನೀವೆಲ್ಲರೂ ಕೂಡ, ಅಂದ್ರೆ ನೀವೀಗ ಸೆಕೆಂಡ್ PUC ಇದ್ದೀರಾ, ಬಟ್ ಫಸ್ಟ್ PUC ವಿದ್ಯಾರ್ಥಿಗಳು ಸ್ಟಡಿ ಮಾಡಿದ ಸಿಲೆಬಸ್ ಯಾವುದು? ರೆಡ್ಯೂಸ್ಡ್ NCERT ಸಿಲೆಬಸ್. ಸೊ ಈ ನೋಟಿಫಿಕೇಶನ್ ಪ್ರಕಾರ ಅವರು ಡೈರೆಕ್ಟ್ ಆಗಿ ಹೇಳಿಲ್ಲ, ಬಟ್ ಇಂಡೈರೆಕ್ಟ್ ಆಗಿ ಈ ಒಂದು ರೆಡ್ಯೂಸ್ಡ್ ಸಿಲೆಬಸ್ ಏನಿದೆ ಅದರ ಪ್ರಕಾರನೇ ಕ್ವಶನ್ ಪೇಪರ್ ಬರಬೇಕು ಅಂತ ತಿಳಿಸಿರೋದು. ಯಾಕಂತ ಹೇಳಿದ್ರೆ ಇದು ಈ ವರ್ಷದ ಬ್ರೋಷರ್ 2024ಕ್ಕೆ ರಿಲೀಸ್ ಮಾಡಿದಂಥ ಬ್ರೋಷರ್. ಸೊ ಅದು ಈ ಅಕಾಡೆಮಿಕ್ ಇಯರ್ಗೆ ಅಪ್ಲೈ ಆಗಬೇಕು, ಅಂದ್ರೆ 2023-24ಕ್ಕೆ ಅಪ್ಲೈ ಆಗಬೇಕು. ನಂತರ ವಿದ್ಯಾರ್ಥಿಗಳು ಸ್ಟಡಿ ಮಾಡಿದಂತಹ ಸಿಲೆಬಸ್ ಯಾವುದು ಕಾಲೇಜ್ಗಳಲ್ಲಿ ಅಥವಾ ನಮ್ಮ PUC ಬೋರ್ಡ್ ನಿಗದಿಪಡಿಸಿದಂತಹ ಸಿಲೆಬಸ್ ಯಾವುದು? ರೆಡ್ಯೂಸ್ಡ್ NCERT ಸಿಲೆಬಸ್. ಹಾಗಿದ್ರೆ ಅದೇ ಸಿಲೆಬಸ್ ಅನ್ನ KEದವರು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ರೆ ರೆಡ್ಯೂಸ್ಡ್ NCERT ಸಿಲೆಬಸ್ ಪ್ರಕಾರನೇ ಕ್ವಶನ್ ಪೇಪರ್ ಬರಬೇಕು. ಬಟ್ ಬಂದಿಲ್ಲ. ಅಂದ್ರೆ ಡಿಲೀಟ್ ಮಾಡಿದಂತಹ ಪೋರ್ಷನ್ ಇಂದ ಕೂಡ ಕ್ವಶನ್ ಪೇಪರ್ ಅಲ್ಲಿ ಬಂದಿದೆ. ನಂತರ ಸೊ ಈ ನೋಟಿಫಿಕೇಶನ್ ಪ್ರಕಾರ ಅಥವಾ ಅವರು ಅಫಿಷಿಯಲಿ ಯಾವುದೋ ನೋಟಿಫಿಕೇಶನ್ ರಿಲೀಸ್ ಮಾಡಿಲ್ಲ ಅಂತ ಹೇಳಿದ್ರೆ ಅದರ ಪ್ರಕಾರನೂ ಕೂಡ ಕನ್ಸಿಡರ್ ಮಾಡಿದ್ರೆ ಇದು ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗಿದೆ. ಇದರಿಂದ ಗ್ರೇಸ್ ಮಾರ್ಕ್ಸ್ ಕೊಡಬಹುದು, ಬಟ್ ಎಷ್ಟು ಕೊಡ್ತಾರೆ, ಎಷ್ಟು ಗ್ರೇಸ್ ಮಾರ್ಕ್ಸ್ ಬರುತ್ತೆ, ಸೊ ಈ ಎಲ್ಲ ವಿಷಯಗಳು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನಂತರ ಅದೇ ವಿದ್ಯಾರ್ಥಿಗಳು ಪ್ರಾಬ್ಲಮ್ ಆಗಿದಂತೂ ನಿಜ. ಇದರಿಂದ ತುಂಬಾ ಪ್ರಾಬ್ಲಮ್ ಆಗಿದೆ, ಒಬ್ರಿಗಲ್ಲ ಎಲ್ಲ ವಿದ್ಯಾರ್ಥಿಗಳು ಕೂಡ ಪ್ರಾಬ್ಲಮ್ ಆಗಿದೆ. ಅದಕ್ಕೋಸ್ಕರ ಗ್ರೇಸ್ ಮಾರ್ಕ್ಸ್ ಕೊಡಬಹುದು, ಬಟ್ ಅಫಿಷಿಯಲಿ ಅನೌನ್ಸ್ ಆಗೋವರೆಗೆ ಅಂದರೆ ನಮಗೂ ಗೊತ್ತಾಗಲ್ಲ. ನೋಡೋಣ, ವೇಟ್ ಮಾಡೋಣ ಏನು ಇನ್ಫಾರ್ಮೇಶನ್ ನಮ್ಮ ಶಿಕ್ಷಣ ಇಲಾಖೆಯಿಂದ ಬರುತ್ತೆ ಅಂತ. ಬಟ್ ವಿದ್ಯಾರ್ಥಿಗಳಿಂದ ತುಂಬ ಪ್ರಾಬ್ಲಮ್ ಆಗಿದೆ. ಯಾಕಂದ್ರೆ ತುಂಬ ವಿದ್ಯಾರ್ಥಿಗಳು ತುಂಬ ಜನ ಪ್ರಿಪೇರ್ ಕೂಡ ಆಗಿದ್ರು, ಬಟ್ ಈಗ ಅವರು ಡಿಲೇಟೆಡ್ ಸಿಲೆಬಸ್ ಅನ್ನ ಸ್ಟಡಿ ಮಾಡಿಲ್ಲ. ಅದರಿಂದ ಕ್ವಶನ್ ಬಂದ್ರೆ ಅವರು ಒಳ್ಳೆ ವಿದ್ಯಾರ್ಥಿಗಳಾಗಿದ್ರು ಕೂಡ, ಅಂದ್ರೆ ಟಾಪರ್ ಆಗಿದ್ರು ಕೂಡ ಅವ್ರಿಗೆ ಆನ್ಸರ್ ಮಾಡೋದು ಕಷ್ಟ, ಗೊತ್ತಾಗಲ್ಲ. ಸೊ ವೇಟ್ ಮಾಡೋಣ. ನಂತರ ನೆಕ್ಸ್ಟ್ ಎಕ್ಸಾಮ್ ಏನಿದೆ ಅದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಮುಂಬರುವಂತಹ ಯಾವುದೇ ಇನ್ಫಾರ್ಮೇಶನ್ ಇದ್ರೂ ನಿಮಗೆ ಹೇಳ್ತೀವಿ. ನೆಕ್ಸ್ಟ್ ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್. ಆದಷ್ಟು ಮೈಂಡ್ ರಿಲ್ಯಾಕ್ಸ್ ಇಟ್ಕೊಂಡು ನಿಮ್ಮಿಂದ ಸಾಧ್ಯ ಆದಷ್ಟು ಚೆನ್ನಾಗಿ ಮುಂದಿನ ಎಕ್ಸಾಮನ್ನು ಬರೀ. ನಂತರ ಯಾವುದೇ ಕ್ವಶನ್ನ ಬಿಟ್ಟು ಬರಬೇಡಿ. ಅಂದರೆ ಸಿಲೆಬಸ್ ಅಂತ ಹೊರಗಡೆ ಬಂದಿದೆ ಅಥವಾ ನನಗಿದ್ದು ಆನ್ಸರ್ ಮಾಡೋದು ಗೊತ್ತಾಗ್ತಿಲ್ಲ ಅಂತ ಬಿಟ್ಟು ಬರಬೇಡಿ. KCET ಎಕ್ಸಾಮ್ ನೆಗೆಟಿವ್ ಮಾರ್ಕಿಂಗ್ ಅಂತೂ ಇರಲ್ಲ. ನೀವು ಅದೇ ಮಾರ್ಕ್ ಮಾಡಿ ಬನ್ನಿ. ಅಕಸ್ಮಾತಾಗಿ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟರೆ, ಅಂದರೆ ಹೇಳೋ ಬರಲ್ಲ, ಮುಂದಿನ ಎಕ್ಸಾಮ್ಸಲ್ಲೂ ಕೂಡ ಕೆಲವು ಕ್ವಶನ್ಸ್ ಈ ರೀತಿ ಆಗ್ಬೋದು. ಸೊ ಆ ಟೈಮಲ್ಲಿ ಅಕಸ್ಮಾತ್ ಗ್ರೇಸ್ ಮಾರ್ಕ್ಸನ್ನು ಅನೌನ್ಸ್ ಮಾಡಿದ್ರೆ ಮಿಸ್ ಆಗಬಾರ್ದು. ಅದಕ್ಕೋಸ್ಕರ ಯಾವುದೇ ಕ್ವಶನ್ಗೂ ಕೂಡ ನೆಕ್ಸ್ಟ್ ಎಕ್ಸಾಮಲ್ಲೂ ಮಾರ್ಕ್ ಮಾಡದೆ ಹಾಗೆ ಬರಬೇಡಿ. ಎಲ್ಲ ಅಂದರೆ ಕ್ವಶನ್ಗೂ ಕೂಡ ಮಾರ್ಕ್ ಮಾಡಿ ಬನ್ನಿ ಎಕ್ಸಾಮಲ್ಲಿ. ಆಲ್ ದ ಬೆಸ್ಟ್.
ರಿಲ್ಯಾಕ್ಸ್. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.